ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ನಾಗರ ಪಂಚಮಿ ಹಬ್ಬ. ಚುಡುಗುಪ್ಪ ತಾಲೂಕಿನಲ್ಲಿ ನಾಡಿನಾದ್ಯಂತ ಹೆಣ್ಣು ಮಕ್ಕಳಿಗೆ ಖುಷಿ ತರುವಂಥ ಹಬ್ಬವೆಂದರೆ ನಾಗರ ಪಂಚಮಿ ಹಬ್ಬ. ಕುನ್ಬಿವಾಡ ಗಲ್ಲಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಗಣ್ಣ ದೇವಾಲಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಹಾಲು, ಪುಟಾಣಿ, ಅಳ್ಳು, ನೈವೇದ್ಯ ಪೂಜೆಯನ್ನು ಸಲ್ಲಿಸುವ ಮೂಲಕ ನಾಗರ ಪಂಚಮಿ ನಾಡಿನ ದೊಡ್ಡ ಹಬ್ಬ, ವಾತ್ಸಲ್ಯದ ಸಂಕೇತವಾಗಿ ನಾಗರ ಪಂಚಮಿ ಹಬ್ಬ ಉತ್ತರ ಕರ್ನಾಟಕದ ದೊಡ್ಡ ಹಬ್ಬವನ್ನಾಗಿ ಆಚರಿಸಲಾಯಿತು. ವಾತ್ಸಲ್ಯದ ಸಂಕೇತವಾದ ಈ ಹಬ್ಬವನ್ನು ಹೆಣ್ಣು ಮಕ್ಕಳ ಹಬ್ಬವೆಂದೇ ಕರೆಯಲಾಗುತ್ತದೆ. ಹೊಸದಾಗಿ ಮದುವೆಯಾದವರು ತವರಿನಲ್ಲಿ ಹೆತ್ತವರೊಡನೆ ಹಾಲೆರೆದು ಹಾಲುಂಡ ತವರಿಗೆ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುತ್ತಾರೆ. ತವರು ಮನೆಯಿಂದ ಶುಭ ಸಂಕೇತವಾಗಿ ಸೋದರಿಯರಿಗೆ ಹೊಸ ಸೀರೆ, ಕಾಯಿ, ಕುಬ್ಬಸ, ಬಟ್ಟೆಗಳನ್ನು ಒಯ್ದು ಕೊಡುತ್ತಾರೆ. ಈ ರೀತಿಯಾಗಿ ಪಂಚಮಿ ಹಬ್ಬವನ್ನು ಅದ್ದೂರಿಯಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹಬ್ಬವನ್ನಾಗಿ ಎಲ್ಲ ಹೆಣ್ಣ ಮಕ್ಕಳು ಅತ್ಯಂತ ಹರ್ಷದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ.